ಕುಂತಿಭೋಜನ ಅರಮನೆಯ ಅಂಗಳದಲ್ಲಿ ಆಟಿಕೆಯನ್ನು ಹಿಡಿದಾಡುವ ಕುಮಾರಿ ಕುಂತಿ. ಕುಮಾರಿ ಕುಂತಿ. ಕುಮಾರಿ ಕುಂತಿ. ಹಾಂ 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 ಹಾಂ. ಕುಂತಿಭೋಜನ ಕುಮಾರಿ ಕುಂತಿ. ಹಳೆಯ ಕಥೆ. ಹೌದು. ಸ್ವಾರಸ್ಯ ಹೆಚ್ಚಿರುವುದು ಅದರಲ್ಲೇ ಅಲ್ಲ. ಹೌದಪ್ಪ. ಕರ್ಣ ಅಂಗಳದಲ್ಲಿ ಆಡುತ್ತಾ 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 ಆಟಿಕೆಯನ್ನು ಹಿಡಿದು ಮರದಿಂದ ಮಾಡಿದಂತಹ ಬೊಂಬೆಯನ್ನೇ ಮಗುವೆಂದು ಮಡಿಲಲ್ಲಿ ಮಲಗಿಸಿ ತೂಗುತ್ತಾ 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 ಜೋಗುಳ ಹಾಡುತ್ತಾ 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 ಇರುವಾಗ ಕರ್ಣ ಎದುರಿಗೆ ದುರ್ವಾಸ ಮುನಿ. ಶೀಘ್ರ ಕೋಪಿಗಳಾಗಿ ಸದಾಕಾಲವು ಶಾಪೋದಕವನ್ನೇ ಹಿಡಿದು ಶಪಿಸಿ ಬಿಡ್ತೇನೆ ಎಂಬ ಶೀಘ್ರ ಕೋಪದಿಂದಲೇ ಬರುವ ದುರ್ವಾಸ ಮುನಿ. ಕೈಯಲ್ಲಿದ್ದ ಮಗು ದುರ್ವಾಸರ ಕಾಲಿಗೆ ಬಿತ್ತು ಕರ್ಣ. ಪೆಟ್ಟಾಯಿತೋ ಏನು? ದುರ್ವಾಸರು ಎತ್ತಿ ಕೈಗೆ ಕೊಟ್ಟರು ಕರ್ಣ. ಬಿದ್ದ ಮರದ ಬೊಂಬೆಯನ್ನೆತ್ತಿ ಕುಂತಿಯ ಕೈಗಿಟ್ಟು ಕುಂತಿಯ ಗಲ್ಲವನ್ನೊಮ್ಮೆ ಸವರಿ ನೀನಾರಮ್ಮ ಅಂತ ಶೀಘ್ರ ಕೋಪಿಗಳಾಗಿ ಕುದಿಯುವ ದುರ್ವಾಸರ ಬಾಯಲ್ಲಿ ಮಾರ್ದವದ ದನಿ ಅಂಕುರಿಸಿತು ಕರ್ಣ. ಸಹಜವಾದ ಕುತೂಹಲ, ಜಾಣ್ಮೆ ಇಲ್ಲದ ಮುಗ್ಧತೆ, ಪ್ರಪಂಚದ ವಾಸ್ತವಿಕತೆಯನ್ನರಿಯಲಾಗದ ಬಾಲ್ಯಾವಸ್ಥೆ. ನೀ ಕೇಳಿದ ಹಾಗೆ ಕೇಳಿಲ್ಲು ಕುಂತಿಯ. ಹೌದು. ಗೊಂಬೆ ಬಿದ್ದದ್ರಿಂದ ನೋವಾಯಿತೋ ಅಂತ ಕೇಳಿದ್ಲು. ನೋಡು ನೋಡು ಎಷ್ಟು ಹೊಂದಾಣಿಕೆ ಉಂಟು ಅಂತ. ಅವಳು ಹಾಗೆ ಕೇಳಿಲ್ಲ. ಆಗ ದುರ್ವಾಸರು ಹೇಳಿದ್ರು, ಕಲ್ಲ ಬಂಡೆ ಬಿದ್ದರೂ ನಿನ್ನೆರಡು ಮಾತಿನಿಂದ ನೋವು ಮರೆಯುವಾಗುವಂತ ಮಾರ್ದವದ ದನಿ ಮಗಳೇ ಬಾ ಅಂತ ಬಾಚಿ ತಬ್ಬಿದ್ರು. ದುರ್ವಾಸರ ಮೇಲೂ ಒಂದು ಒಳ್ಳೆಯ ಅಭಿಪ್ರಾಯ ಬರಬೇಕು ಅಂದ್ರೆ ನೀನೇ ಮಾತಾಡಬೇಕು ದೃಷ್ಟಿ. ಕಾರಣ ನಾವು ಕೇಳಿದ ಕಥೆಯಿಂದಲೂ ನಮಗೆ ಒಬ್ಬರ ವ್ಯಕ್ತಿಗಳ ಕುರಿತಾದ ಆಗ್ರಹ ಹುಟ್ಟು. ತರಿಂದಲೇ ಆಡಿದ್ದು ನಾನು. ಸುರರಿಗೊದಗಿದ ಸಂಪದವನ್ನಾದರೂ ಶರದಿ ಪಾಲಾಗುವಂತೆ ಶಪಿಸಿದ ದುರ್ವಾಸರು ಮಾತ್ರ ಗೊತ್ತು ನಿನಗೆ. ಕುಂತಿಯಂತಹ ಕುಮಾರಿಯ ಮನಸ್ಸಿನ ಮೇಲೆ ಕಾರುಣ್ಯದ ಶರದಿಯನ್ನು ಬೀರಿದ ದುರ್ವಾಸರ ಕತೆ ನಿನಗೆ ಗೊತ್ತಿಲ್ಲ. ಅಯ್ಯೋ, ಕತೆ ಗೊತ್ತಿಲ್ಲ ಅಂತಲ್ಲ, ನೀ ಹೇಳುವ ಶೈಲಿಯಲ್ಲಿ ಕತೆ ಕೇಳುವುದಕ್ಕೆ ಚಂದ. ಕೇಳಬೇಕು. ಯಾಕೆ? ಕಥಾ ವಾಹಿನಿ. ಹೌದೌದು. ಕತೆ ಅಂದ್ರೆ ಜೀವನ. ನಿನ್ನ ಜೀವನ ಕಾರಣ. ಹೌದಪ್ಪ, ಎಲ್ಲರ ಜೀವನವು ಕಥೆಯೇ. ಆದರೆ ಯಾವಾಗ ಅಂತ ಪ್ರಶ್ನೆ. ಹೌದು. ಕೆಲವರು ಇದ್ದಾಗಲೇ ಕತೆ, ಕೆಲವರು ಹೋದ ಮೇಲೆ. ಕೆಲವರ ಬದುಕು ಕಥೆಯಾಗುತ್ತದೆ, ಕೆಲವರ ಕಥೆಯೇ ಬದುಕಾಗುತ್ತದೆ. ಹೌದೌದು. ಕಾರಣ ಹಾಗೆ ದುರ್ವಾಸರು ಬಂದ ಮೇಲೆ ಕುಂತಿಭೋಜನು ಹಿಂದಿನಿಂದ ಬಂದ. ಬರುವಾಗಲೇ ಕುಂತಿ ಅವರ ಸೇವೆಯನ್ನು ಮಾಡಿ ಆಗಿತ್ತು. ಹಸಿದ ದುರ್ವಾಸರಿಗೆ ಆ ಕ್ಷಣಕ್ಕೆ ಬೇಕಾದ ಅಶನ ವಸನಗಳನ್ನಿತ್ತು ಉಪಚರಿಸಿದ ಬಾಲಿಕೆಯ ಮೇಲೊಂದು ವಾತ್ಸಲ್ಯ ಹುಟ್ಟಿದ ದುರ್ವಾಸರು ಒಂದು ಮಾತಾಡಿದರಂತೆ. ಕುಮಾರಿ, ಬಯಸಿದ್ದನ್ನು ಕೊಡ್ತೇನೆ ಕೇಳು. ಆ ಮಗುವಿನ ಹತ್ತಿರವ? ಹೌದು. ಹೀಗೆ ಕುಂತಿಭೋಜ ಹೇಳಿದ ಅಂತೆ. ಆ ಮಗುವಿನ ಹತ್ತಿರವೋ ಕೇಳುವುದು ಅಂತ. ಈಗ ಕುಂತಿಭೋಜ ನಾ ಹೇಳಿದಾಗೆ ನೋಡು, ಅಥವಾ ಕುಂತಿಭೋಜ ಹೇಳಿದಾಗೆ ನಾ ಈಗ ಮಾತಾಡಿ. ನನಗೆ ಕಾಣುವುದು. ಹೌದಪ್ಪ, ನಿನಗೆಲ್ಲ ಕಾಣ್ತದೆ. ಹೌದು. ನಮಗೆ ಕಾಣುವುದಿಲ್ಲ, ಕೇಳುವುದು ಮಾತ್ರ. ನನಗೆ ಕಾಣುವುದೇ ಹಾಗೆ. ಹೌದು. ಯಾರೋ ಹೇಳಿದ ಮಾತದು. ನಿನ್ನಜ್ಜ ಮುತ್ತಜ್ಜ ಮೂಲಜ್ಜರೆಲ್ಲರೂ ನಿನ್ನನ್ವಯದಲ್ಲಿ ಹುಟ್ಟಿ ಮೊಮ್ಮರಾಗಿ ಕಾಣುವರನ್ವಯವದು ಚಿರಂಜೀವಿ. ಎಂಥದ್ದ ಏನು? ಹೌದೌದು. ಅಲ್ಲ, ನನಗೆ ಹಾಗೆ ಕಾಣುವುದು. ಎಂಥದ್ದೋ ಏನು? ಈ ವಂಶದ ತಾಯಿ ಬೇರು ಎಲ್ಲಿ ಉಂಟು, ಚಿಗುರೊಡೆದ ಫಲ ಎಲ್ಲಿ ಹುಟ್ಟಿದೆ, ಹಣ್ಣಾದದ್ದು ಎಲ್ಲಿಯೋ, ಕೊಯ್ಯೋರು ಯಾರೋ, ಎಂಥದ್ದು ಅಂತಲೇ ಗೊತ್ತಾಗುವುದಿಲ್ಲ. ತಿನ್ನುವ ಮಾತ್ರ ನೀನೇ. ಅದೇ ನನಗೆ ಕೊಯ್ಯುವ ಮೊದಲು ಮರದಲ್ಲಿ ಇರಬೇಡ ಅದು. ಅದೌದು. ಕಾರಣ ಎಲ್ಲಿ ಬಂತು ಈಗ? ಅದು ಕುಂತಿಭೋಜನಲ್ಲಿಗೆ ಬಂತು. ಹೌದಾ? ಅಲ್ಲಿ ಉಂಟಲ್ವ? ಹೌದು, ಅಲ್ಲಿಯೇ ಉಂಟು. ಈಗ ಅಲ್ಲಿಂದ ಮುಂದೆ ಹೋಗುವ. ಹಾಗೆ ಕೇಳಿದ ಕುಂತಿಭೋಜನ ಮುಂಭಾಗದಲ್ಲಿಯೇ ಕುಂತಿಯ ಸೇವೆಗೆ ಮೆಚ್ಚಿದ ದುರ್ವಾಸರು ಒಂದು ಮಂತ್ರೋಪದೇಶವನ್ನು ಮಾಡಿದರು ಮಗುವಿಗೆ. ಕುಂತಿಗ? ಹೌದೌದು. ಎಂಥದ್ದು? ಅಲ್ಲ, ಕೇಳಿದ್ದು ನಾನು. ನಿಜವಾಗಿ ಮಂತ್ರೋಪದೇಶ ಮಾಡುವುದು ಯಾರು ಕಾರಣ? ಹೆಮ್ಮಕ್ಕಳಿಗೆ ಋಷಿಗಳೇ ಆಗಬೇಕು, ಇಲ್ಲದಿದ್ದರೆ ಮದುವೆಯಾದ ಪತಿ ಆಗಬೇಕು ಅಲ್ವಾ? ನಿಜವಾಗಿ ಮಂತ್ರೋಪದೇಶಕ್ಕೆ ಹೆಮ್ಮಕ್ಕಳು ಪೂರ್ಣ ಅರ್ಹರು ಅಂತಲೂ ಇಲ್ಲ. ಅರ್ಹತೆಯನ್ನು ಸಂಪಾದಿಸಬೇಕು ಮೊದಲು.
ಇವರು ಉಪದೇಶಿಸುವುದಕ್ಕಿದ್ದ ಅರ್ಹತೆ ಏನು ಅಂತ ಕೇಳಿದರೆ ಬುದ್ಧಿ ಅಲ್ಲ, ಸೇವೆ ಮತ್ತು ಮುಗ್ಧತೆ. ಸರಿ. ಅದಕ್ಕೆ ಮೆಚ್ಚಿಕೊಟ್ರು. ಕೊಟ್ಟು ಒಂದು ವರವನ್ನು ಕೊಟ್ಟು ಹೇಳಿದರು, ಈ ಮಂತ್ರವನ್ನು ಎಂ ದೇವ, ಯಾವ ದೇವರನ್ನು ನೀ ಸ್ಮರಿಸಿ ಮಂತ್ರಮುಖದಿಂದ ಅವರನ್ನು ಆವಾಹಿಸಿ ಪುತ್ರ ಭಾಗ್ಯ ಬೇಕು ಅಂತೊಮ್ಮೆ ಕೇಳಿದೆ ಅಂತ ಆದರೆ ತಸ್ಯ ಅವರಿಂದಲೇ ನಿನಗೆ ಪುತ್ರ ಭಾಗ್ಯ ಒದಗಿ ಬರ್ತದೆ, ಇದನ್ನು 5 ಬಾರಿ ವಿನಿಯೋಗಿಸಬಹುದು ಅಂತ ಕೊಟ್ಟರು. ಅಲ್ಲ, ನೀ ಹೇಳುವುದು ಬಹಳ ಚಂದ, ಆದರೆ ಗೊತ್ತಿಲ್ಲದ ಕತೆ ಅಲ್ಲ. ನಮ್ಮ ಪಾಂಡವರು ಹುಟ್ಟಿದ ಮಂತ್ರದ ಕತೆ ಅಲ್ವೋ? ನಾವು ಎಡವುದು ಎಲ್ಲಿ ಗೊತ್ತಾ, ಕತೆ ಪ್ರಾರಂಭ ಆಗುವಾಗಲೇ ಇದು ನಮಗೆ ಗೊತ್ತಿದ್ದ ಕತೆ ಅಲ್ವ ಅಂತ, ಹಾಗಾಗಿ ಕಥೆಯ ರೋಚಕತೆಯೇ ಕೆಟ್ಟೋಗುವುದು. ಓ ಹೌದೌದು, ಇದು ರೋಚಕವ? ಕತೆ ರೋಚಕ ಆಗುವುದು ಹೇಗೆ ಗೊತ್ತಾ, ರಸಿಕನಾದವನ ಲಕ್ಷಣ ಹೇಗೆ ಅಂದರೆ ರಸಸ್ವಾದನೆ ಮುಂದಾಗುವುದು ಇಂಥದ್ದು ಅಂತ ಗೊತ್ತಿದ್ದರೂ ರಸಜ್ಞನಾಗದೆ ಮುಗ್ಧನಾಗಿ ರಸವನ್ನು ಆಸ್ವಾದಿಸುವಾಗ ರಸಭಾವ ಜಾಗೃತ ಆಗ್ತದೆ. ನಮಗೆ ಗೊತ್ತಿರ್ತದೆ ಮುಂದೆ ಇಷ್ಟಾದ ಮೇಲೆ ಯುದ್ಧವೇ ಅಲ್ವಾ, ವೀರರಸವೇ ಅಂತ. ವೀರರಸಕ್ಕೆ ಸಿದ್ಧ ಆಗುವುದಲ್ಲ, ಅಯೋಚಿತವಾಗಿ ವೀರರಸ ಬಂದದ್ದನ್ನು ಸ್ವೀಕರಿಸುವ ಮುಗ್ಧತೆ ಇದ್ರೆ ವೀರರಸ ಅಂತರಂಗದಲ್ಲಿ ಉದ್ದೀಪನ ಆಗುತ್ತದೆ. ನೀ ಪಾಂಡವರದ್ದಲ್ಲು ಅಂತ ಔದಾಸೀನ್ಯ ಮಾಡಿದರೆ ಕತೆ ತಿಳಿಯುವುದೇ ಇಲ್ಲ. ಕತೆ ತಿಳಿಯಾಗಬೇಕಿದ್ರೆ ಪಾಂಡವರ ವಿದ್ವೇಷವೆಂಬ ಕದಡಿದ ನಿನ್ನ ಮನದ ಸರಸಿ ಸ್ವಲ್ಪ ತಿಳಿಯಾಗಬೇಕು. ಅದು ಗೊತ್ತಾಯ್ತು ಕೃಷ್ಣ. ಪಾಂಡವರ ಕತೆ ಅಂತ ಹೇಳುವಾಗಲೇ ಹಾಗೆ. ನೀ ಇಷ್ಟಾದರೂ ದೊಡ್ಡದು ಮಾಡಿ ಹೇಳದೇ ಇದ್ರೆ ಪಾಂಡವರ ಕತೆ ಆಗುತ್ತದೆ? ಅದು ಆಗುವುದಿಲ್ಲ. ಪಾಂಡವರ ಕತೆ ಅದರಿಂದ ದೊಡ್ಡದು ಮಾಡ್ತಾ ಇರುವುದಲ್ಲ, ದೊಡ್ಡವರಾದ ಪಾಂಡವರ ಕತೆ. ಬಿಡು, ನಾವೆಲ್ಲಿದ್ದೆವು? ಅದು ಕುಂತಿ ಭೋಜ ವರ ಬಂತು, ಕುಂತಿಗೆ ವರ ಸಿಕ್ಕಿತು. ಆಟಿಕೆ ಹಿಡಿದ ಆಡುವ ಮಗು ಅಂಗಳದಲ್ಲಿ ಬಿದ್ದಂತಹ ಕಲ್ಲ ತುಂಡನ್ನಾದರೂ ತೆಗೆದು ಅದನ್ನು ಮಣಿ ಅಂತ ಧರಿಸುವ ಮಗು, ಒಂದು ವರವೆಂಬ ದಿವ್ಯವಾದ ಮಂತ್ರಮಣಿಯನ್ನು ಕೊಟ್ರೆ ಆ ಮಗುವಿಗೆ ಕುತೂಹಲ ಹುಟ್ಟದೇ ಇರ್ತದ. ಆ ದಿವಸ ಇಡೀ ಯೋಚನೆ ಮಾಡ್ತಾ ಇತ್ತಂತೆ ಮಗಳು, ಏನು ಮಾಡುವುದು ಮಂತ್ರವನ್ನು ಹೇಗೆ ವಿನಿಯೋಗಿಸುವುದು. ಮರುದಿವಸ ಸೂರ್ಯೋದಯಕ್ಕೆ ಸರಿಯಾಗಿ ಬಹಳ ಬೇಗ ಲಘು ಬಗೆಯಿಂದ ಎದ್ದು ಯಾರಿಗೂ ಹೇಳದೆ ಏಕಾಂಗಿನಿಯಾಗಿ ಮನೆ ಅಂಗಳದ ಮೆಟ್ಟಿಲನ್ನು ಇಳಿದು ಹೂದೋಟವನ್ನು ಉತ್ತರಿಸಿ ಗಂಗಾ ನದಿಯ ಉಪನದಿಯಾದಂತಹ ರೇವಾ ನದಿಯ ಸಮೀಪಕ್ಕೆ ಬಂದು ನಿತ್ತಳಂತೆ ಕುಂತಿ. ಮುಗಿಲಿಲ್ಲ, ತಿರುವು ಎಂಥದ್ದು ಕತೆಗೆ. ತಿರುವಲ್ಲ, ಪ್ರಾರಂಭ. ತಿರುವು ಮುಂದಿರುವುದು, ಇದು ಪ್ರಾರಂಭ. ನಾನು ಪೀಠಿಕೆಯನ್ನು ಉದ್ದ ಮಾಡುವುದು ಯಾಕೆ? ನಾನು ಆಡಿದ್ದು ಯಾವ ನೆಲೆಯಲ್ಲಿ ಗೊತ್ತಾ ಕೃಷ್ಣ? ನಾ ಗೊತ್ತುಂಟು ಅಂತ ಹೇಳಿದ ಪಾಂಡವರ ಕತೆಗೊಂದು ತಿರುವು ಬಂತು. ಹೌದಾ? ಈಗ ನಿನಗೆ ಗೊತ್ತಿದೆ ಎಂಬ ಅಹಂಕಾರ ಉಂಟಲ್ಲ, ಅಹಂಕಾರ ಅಂದರೆ ತಿಳಿದಿದೆ ಎಂಬ ಒಂದು, ನಿನಗೆ ಗೊತ್ತಿಲ್ಲ ಅಂತ ಈಗ ಗೊತ್ತಾಗ್ತದೆ. ಆ ನದಿಯ ನೀರಿನಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡುತ್ತಾ ಇದ್ದ ಕುಂತಿಗೆ ತನ್ನ ನೆತ್ತಿಯ ಮೇಲೆ ಮಿನುಗುತ್ತಾ ಇರುವ ಅರುಣೋದಯದ ಸೂರ್ಯಬಿಂಬ ಕಂಡಿತು. ನದಿಯಲ್ಲಿದ್ದ ಸೂರ್ಯಬಿಂಬ ಒಳಗಾದ್ರೇನು ಅಂತ ಒಮ್ಮೆ ಕಂಡಿತು. ತಕ್ಷಣ ತಲೆ ಎತ್ತಿ ದುರ್ವಾಸರು ಉಪದೇಶಿಸಿದ ಮಂತ್ರವನ್ನು ಉಚ್ಚರಿಸಿಯೇ ಬಿಟ್ಟಳು. ಮರುಕ್ಷಣದಲ್ಲಿ ಮೇಲೆ ಧಗ 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 ಧಗನೆ ಕೆಂಬಣ್ಣದಿಂದ ಹೊಂಬಣ್ಣದಿಂದ ಮಿನುಗುತ್ತಾ ಇರುವ ಸೂರ್ಯ ಕೆಳಗಿಳಿದು ಕುಂತಿಯ ಮುಂದೆ ಕಾಣಿಸಿದ. ಮರುಕ್ಷಣದಲ್ಲಿ ಸೂರ್ಯನ ತೇಜಸ್ಸನ್ನು ಕುಂತಿಯ ಗರ್ಭದಲ್ಲಿಟ್ಟ. ಹೊರಗಿನ ಸೂರ್ಯನೇ ಒಳಗೆ ಕರ್ಣ. ಹೇಳು ಹೇಳು, ನೀ ಹೇಳು. ಆಗ ಹೊರಗೆ ಬೆಳಗುತ್ತಾ ಇದ್ದ ದಿವಾಕರನ ಪ್ರಭೆ ಒಳಗೆ ಬೆಳಗುವುದನ್ನು ಅನುಭವಿಸಿದ ಕುಂತಿ ಏನಾಗುತ್ತಾ ಇದೆ ಅಂತ ಯೋಚಿಸುವುದರೊಳಗೆ ಕೈಯಲ್ಲಿ ಕರ್ಣ ಮಗು. ದಿವಾಕರನಂತೆ ಮಿನುಗುತ್ತಾ ಇರುವ ಪ್ರಭಾಕರನಂತೆ ಪ್ರಭೆಯಿಂದ ಕೂಡಿದ ಗಂಡು ಮಗುವೊಂದು ಕಿಲಕಿಲನೆ ನಗೆಯಾಡಲಿಲ್ಲ, ಹಸಿವಿನಿಂದ ಚೀರುವುದಕ್ಕೆ ತೊಡಗಿತು. ಆರ್ತನಾದವನು ಮೊಳಗಿಸುವುದಕ್ಕೆ ತೊಡಗಿತು. ಕರ್ಣ ಹಾಗೆ ಹಿಡಿದು ಮುಂದೆ ನೋಡುತ್ತಾಳೆ. ಮುಂದಿದ್ದ ಸೂರ್ಯ ಇಲ್ಲ, ಸೂರ್ಯಮಂಡಲವನ್ನು ಸೇರಿಯಾಗಿದೆ. ಮುಂದಿರುವುದು ನದಿ, ಕೈಯಲ್ಲಿರುವುದು ಮಗು. ಹಿಂದೆ ಮುಂದೆ ಯೋಚಿಸಿದ ಕುಂತಿಗೆ
ಅಳುವ ಮಗುವನ್ನು ಹೇಗೆ ಸಮಾಧಾನ ಮಾಡಬೇಕು ಅಂತ ತಿಳಿಯಲಿಲ್ಲ. ಎದೆಗೆ ಅವುಚಿ ಹಿಡಿದರೆ ಮಗು ಹಾಲಿನ ನಿರೀಕ್ಷೆಯನ್ನು ಮಾಡುತ್ತದೆ. ಸ್ತನ್ಯವೇ ಉದಿಸದೇ ಇದ್ದ ಆ ಕುಮಾರಿಯಲ್ಲಿ ಸ್ತನ್ಯಗಳುದಿಸುವುದು ಹೇಗೋ? ಈ ಮಗುವಿಗೆ ಕೊಡುವುದಕ್ಕೆ ಕನಿಷ್ಠ ತನ್ನಲ್ಲಿ ಹಾಲೂ ಇಲ್ಲದ ದರಿದ್ರಳು ತಾನು ಅಂತ ಕುಂತಿಗೆ ಅರ್ಥ ಆಯಿತು. ಸೂರ್ಯನೇ ಕೊಟ್ಟ ಸೂರ್ಯ ರತ್ನ ಕೈಯಲ್ಲಿದ್ದರೂ ಅದರ ಹಸಿವಿಂಗಿಸುವುದಕ್ಕೆ ಬೇಕಾದ ಒಂದು ಬಿಂದು ಹಾಲನ್ನು ಕೊಡುವುದಕ್ಕಾಗದೇ ಇದ್ದ ಕುಂತಿ ಭೋಜನ್ ನೃಪತಿಗೆ ಮಗಳು ನಾನು ದಟ್ಟ ದರಿದ್ರಳು ಅಂತ ತಿಳಿದಾಗ ಬಾಯ್ದೆರೆದು ಅಳ್ತಾ ಇರುವ ಆ ಮಗುವಿನ ಬಾಯೊಳಗೆ ಅಳುವ ಕುಂತಿಯ ಕಣ್ಣೀರ ಹನಿಗಳು ಬಿತ್ತು ಕರ್ಣ. ಆಗ ಅಳುವ ಮಗುವಿನ ಅಳುವನ್ನು ನಿಲ್ಲಿಸುವುದಕ್ಕೆ ಕಣ್ಣೀರಾಗುವುದಿಲ್ಲ ಅಂತ ತಿಳಿದ ಕುಂತಿ ಒಂದು ಪೆಟ್ಟಿಗೆಯೊಳಗ ಆ ಮಗುವನ್ನು ಇರಿಸಿದಳಂತೆ. ಪೆಟ್ಟಿಗೆಯಲ್ಲಿರಿಸಿದ ಅವಳಿಗೆ ಕಂಡಿತಂತೆ, ಪೆಟ್ಟಿಗೆ ತೆರೆದಾಗ ಇರುವ ಮಗುವಿನ ಮೇಲೆ ನನ್ನಂತೆ ವಾತ್ಸಲ್ಯ ಉಳಿದವರಿಗೆ ಯಾಕೆ ಹುಟ್ಟಬೇಕು? ವಾತ್ಸಲ್ಯವೇ ಹುಟ್ಟದ ವಾತ್ಸಲ್ಯದ ಹೊರತೆ ಜಿನುಗದ ವ್ಯವಹಾರದ ಭೂಮಿಯಲ್ಲಿ ಆಮಿಷಕ್ಕಾದರೂ ಮಗುವಿನ ಮೇಲೆ ಪ್ರೀತಿ ಹುಟ್ಟಲಿ ಅಂತ ಧರಿಸಿದ ಆಭರಣಗಳನ್ನೆಲ್ಲ ತೆಗೆದು ಪೆಟ್ಟಿಗೆಯಲ್ಲಿ ಇಟ್ಟಳಂತೆ. ಪೆಟ್ಟಿಗೆಯನ್ನು ಮುಚ್ಚುತ್ತಾ ಮಗುವಿನ ಪ್ರತಿಬಿಂಬವನ್ನು ಕಣ್ಣಲ್ಲಿ ತುಂಬಿಸಿಕೊಂಡು ಪೆಟ್ಟಿಗೆಯ ಮುಚ್ಚಳವನ್ನು ಕಣ್ಣಿನ ರೆಪ್ಪೆಯನ್ನು ಒಟ್ಟಿಗೆ ಮುಚ್ಚಿದಳಂತೆ ಕುಂತಿ. ಕಾರಣ ಹರಿಯುತ್ತಾ ಇರುವ ರೇವಾ ನದಿಯ ಮುಂಭಾಗದಲ್ಲಿ ನಿಂತು ನದಿಗೆ ಬಾಗಿನ ಒಪ್ಪಿಸಬೇಕಾದ ಕುಂತಿ ಬಾಗಿ ತನ್ನ ಕಣ್ಣೀರ ಬಾಗಿನವನ್ನೇ ನದಿಗೊಪ್ಪಿಸಿ ಈ ಮಗು ನಿನ್ನದಮ್ಮ ಅಂತ ತೇಲಿಬಿಟ್ಲಂತೆ. ವಸನದ ಆಭರಣದ ಪೆಟ್ಟಿಗೆಯ ಭಾರಕ್ಕೆ ಮುಳುಗಬೇಕಾದ ಮಗು ಕುಂತಿಯ ಕಣ್ಣೀರನ್ನು ಅನುಭವಿಸಿದಂತಹ ನದಿ ಎಂಬ ಹೆಣ್ಣಿನ ಕಣ್ಣಿನಲ್ಲೂ ಕಣ್ಣೀರು ಹುಟ್ಟಿದ ಕಾರಣ ಪೆಟ್ಟಿಗೆ ಮುಳುಗದೆ ತೇಲುತ್ತಾ ಮುಂದೆ ಬಂತಂತೆ. ಮುಂದೆ ಬಂತು ಅಂತ ಯೋಚಿಸುವಾಗ ಬಂದದ್ದು ಹಸ್ತಿನಾವತಿಯಂತೆ. ಕಾರಣ ಮೀನು ಹಿಡಿಯಬೇಕು ಅಂತ ಬಲೆ ತೆಗೆದುಕೊಂಡು ಹೋದ ಬೆಸ್ತನೊಬ್ಬ ಬೀಸಿದ ಬಲೆಗೆ ಮತ್ಸ್ಯ ಸಿಲುಕದೆ ಮುದ್ದಾದ ಮಗು ತುಂಬಿದ ಪೆಟ್ಟಿಗೆ ಸಿಕ್ಕಿತಂತೆ. ಸಿಕ್ಕಿದ ಪೆಟ್ಟಿಗೆಯನ್ನು ತೆರೆದವ ಮಕ್ಕಳಿಲ್ಲದ ಚಿಂತೆಯನ್ನು ದೂರ ಆಗಿಸಿದ ಮಾಣಿಕವಿದು ದೇವರು ಕೊಟ್ಟದ್ದು ಅಂತ ಎದೆಗವುಚಿ ಹಿಡಿದು ತಂದನಂತೆ. ತನ್ನರಸಿಗೆ ಕೊಟ್ಟನಂತೆ. ಹಡೆಯದೇ ಇದ್ದು ಲೋಕದಲ್ಲಿ ಬಂಜೆ ಎಂಬ ಅಪವಾದಕ್ಕೊಳಗಾದ ಆ ಬೆಸ್ತನ ಮಡದಿಗೆ ಈ ಮಗುವನ್ನು ಮಡಿಲಲ್ಲಿ ಒತ್ತಿ ಹಿಡಿದಾಗ ಸ್ತನಗಳಿಂದ ಸ್ತನ್ಯ ಜಿನುಗಿತಂತೆ. ಅಳುವ ಮಗು ಹಾತೊರೆದು ಬಾಯ್ದೆರೆಯಾಗಿ ಸ್ತನ್ಯವನ್ನು ಇಂಟಿತಂತೆ. ಅಳುವ ಮಗು ಬೆಸ್ತನ ಸತಿಯ ಕೈಯಲ್ಲಿ ಕಿಲಕಿಲನೆ ನಗೆಯಾಡಿತಂತೆ. ಆಗ ನಗುವ ಮಗುವನ್ನು ಮಗು ಅಂತ ಕರೆಯುವುದಕ್ಕಾಗುವುದಿಲ್ಲ, ಒಂದು ಹೆಸರಿಡಬೇಕು ಅಂತ ಯೋಚಿಸಿದ ದಂಪತಿಗಳಿಗೆ ಪೆಟ್ಟಿಗೆಯಲ್ಲಿದ್ದ ಬಂಗಾರ ಕಾಣಿಸಿತಂತೆ. ಬಲೆ ಬೀಸಿ ಹಿಡಿದು ತಂದ ಬೆಸ್ತನಿಗೆ ಅಧಿರಥ ಅಂತ ಹೆಸರು ಕರ್ಣ. ಹಡೆಯದೆ ಪಡೆದ ಮಗುವಿಗಾಗಿ ಸ್ತನ್ಯವನ್ನುಣಿಸಿದ ತಾಯಿಗೆ ರಾಧೆ ಅಂತ ಹೆಸರು. ಆ ಮಗುವಿಗೆ ವಸುಷೇಣ ಅಂತ ನೀನು ಕರ್ಣ, ನೀನು ಸಾಕು.